ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಭವಾನಿ ರೇವಣ್ಣ. ವಕೀಲರ ಜೊತೆಗೆ ಎಸ್ಐಟಿ ಕಚೇರಿಗೆ ಭವಾನಿ ರೇವಣ್ಣ ಆಗಮಿಸಿದ್ದಾರೆ. ಬೆಂಗಳೂರಿನ ಎಸ್ಐಟಿ ಕಚೇರಿಗೆ ಭವಾನಿ ರೇವಣ್ಣ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಎಸ್ಐಟಿ ವಿಚಾರಣೆಗೆ ಇದೀಗ ಭವಾನಿ ರೇವಣ್ಣ ಅವರು ಆಗಮಿಸಿದ್ದಾರೆ. ಬೆಂಗಳೂರಿನ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ವಕೀಲರ ಜೊತೆಗೆ. ಭವಾನಿಗೆ ಮಧ್ಯಂತರ ಜಾಮೀನನ್ನು ಕೋರ್ಟ್ ನೀಡಿತ್ತು. ಷರತ್ತುಬದ್ಧ ಮಧ್ಯಂತರ ಜಾಮೀನನ್ನು ಕೋರ್ಟ್ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಭವಾನಿ ರೇವಣ್ಣ ಅವರು ಇದೀಗ ಆಗಮಿಸಿದ್ದಾರೆ. ಮಧ್ಯಾಹ್ನ 1 ಗಂಟೆಯ ಒಳಗೆ ವಿಚಾರಣೆಗೆ ಹಾಜರಾಗಿ ಅಂತ ಹೈಕೋರ್ಟ್ ಸೂಚನೆಯನ್ನು ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಭವಾನಿ ರೇವಣ್ಣ ಅವರು ವಕೀಲರ ಜೊತೆಗೆ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನ ಎಸ್ಐಟಿ ಕಚೇರಿಗೆ ಭವಾನಿ ರೇವಣ್ಣ ಅವರು ಇದೀಗ ಎಂಟ್ರಿ ಕೊಟ್ಟಿದ್ದಾರೆ. ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಭವಾನಿ ರೇವಣ್ಣ ಅವರು. ವಕೀಲರ ಜೊತೆಗೆ ಅವರು ಆಗಮಿಸಿರುವಂಥದ್ದು. ಜಾಮೀನು ಸಿಕ್ಕ ಬೆನ್ನಲ್ಲೇ ಇದೀಗ ಎಸ್ಐಟಿ ವಿಚಾರಣೆಗೆ ಭವಾನಿ ರೇವಣ್ಣ ಅವರು ಆಗಮಿಸಿದ್ದಾರೆ. ಎಸ್ಐಟಿ ವಿಚಾರಣೆಗೆ ಭವಾನಿ ರೇವಣ್ಣ ಅವರು ಆಗಮಿಸಿರುವಂಥದ್ದು. ಕಳೆದ ಹಲವು ದಿನಗಳಿಂದಲೂ ಕೂಡ ಅವರು ತಲೆಮರೆಸಿಕೊಂಡಿದ್ರು. ಎಸ್ಐಟಿ ಹಲವಾರು ನೋಟಿಸ್ಗಳನ್ನು ನೀಡಿತ್ತು, ಆದರೆ ಯಾವುದಕ್ಕೂ ಕೂಡ ಸ್ಪಂದನೆ ಸಿಕ್ಕಿರಲಿಲ್ಲ. ಇದೀಗ ಕಡೆಗೂ ಕೂಡ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ವಕೀಲರ ಜೊತೆಗೆ ಎಸ್ಐಟಿ ಕಚೇರಿಗೆ ಭವಾನಿ ರೇವಣ್ಣ ಅವರು ಆಗಮಿಸಿದ್ದಾರೆ. ಇವತ್ತು ಮಧ್ಯಂತರ ಜಾಮೀನನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಡೆಡ್ಲೈನ್ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಇದೀಗ ಎಸ್ಐಟಿ ಕಚೇರಿಗೆ ವಿಚಾರಣೆಗಾಗಿ ಆಗಮಿಸಿದ್ದಾರೆ. ಮೇ 6ರ ಬಳಿಕ ಇದೇ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದಾರೆ ಭವಾನಿ ರೇವಣ್ಣ ಅವರು. ಕೊನೆಯದಾಗಿ ಮೇ 6ರಂದು ಕಾಣಿಸಿಕೊಂಡಿದ್ರು. ಅದಾದ ಬಳಿಕ ಕಾಣಿಸಿಕೊಂಡಿರಲಿಲ್ಲ ಸಾರ್ವಜನಿಕವಾಗಿ. ಇದೇ ಮೊದಲ ಬಾರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ಎಸ್ಐಟಿ ಕಚೇರಿಯತ್ತ ಆಗಮಿಸಿದ್ದಾರೆ. ವಕೀಲರ ಜೊತೆಗೆ ಅವರು ಆಗಮಿಸಿದ್ದಾರೆ ಬೆಂಗಳೂರಿನ ಎಸ್ಐಟಿ ಕಚೇರಿಗೆ. ಎಸ್ಐಟಿ ವಿಚಾರಣೆಗೆ ಭವಾನಿ ರೇವಣ್ಣ ಅವರು ಆಗಮಿಸಿ ಇದೀಗ ವಕೀಲರ ಜೊತೆಗೆ ಅವರು ತೆರಳುತ್ತಾ ಇದ್ದಾರೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಎಸ್ ಕೆ ಮಂಜುನಾಥ್. ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಇದೀಗ ಮೇ 6ರ ಬಳಿಕ ಮೊದಲ ಬಾರಿಗೆ ಕಡೆಗೂ ಕೂಡ ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ, ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದಾರೆ. ವಿಚಾರಣೆ ಎಷ್ಟೊತ್ತಿಗೆ ಆರಂಭ ಆಗುತ್ತೆ, ಏನೇನು ಮಾಹಿತಿ ಸಿಗ್ತಾ ಇದೆ? ಮಧುಕರ್ ಶೆಟ್ಟಿ, ಏನು KR ನಗರ ಕಿಡ್ನಾಪ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನ ಭೀತಿಯಲ್ಲಿ ಇದ್ದಂತ ಭವಾನಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿದ್ರು. ಆ ನಿರೀಕ್ಷಣಾ ಜಾಮೀನನ್ನು ರದ್ದಾದಂತ ಬೆನ್ನಲೆಯಲ್ಲಿ ಹೈಕೋರ್ಟ್ನಲ್ಲೂ ಸಹ ಒಂದು ನಿರೀಕ್ಷಣಾ ಜಾಮೀನನ್ನ ಸಲ್ಲಿಸಿದ್ರು. ಇಂದು ನಡೆದಂತ ವಿಚಾರಣೆ ಸಂದರ್ಭದಲ್ಲಿ ಅವರಿಗೆ ಕೆಲವೊಂದು ಭವಾನಿ ರೇವಣ್ಣಗೆ ಷರತ್ತುಬದ್ಧ ಮಧ್ಯಂತರ ಜಾಮೀನನ್ನ ನೀಡಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದಂತ ಕೃಷ್ಣ ದೀಕ್ಷಿತ್ ಅವರನ್ನು ಒಳಗೊಂಡಂತ ಬೆಂಚು ಇವತ್ತು ಆದೇಶವನ್ನ ಹೊರಡಿಸಿತ್ತು. ಜೊತೆಗೆ ಮಧ್ಯಾಹ್ನ 1 ಗಂಟೆ ಒಳಗಡೆ SIT ತನಿಖಾಧಿಕಾರಿಗಳ ಮುಂದೆ ಹಾಜರಾಗಬೇಕು ಅಂತಕ್ಕಂತ ಒಂದು ಸೂಚನೆಯನ್ನ ಭವಾನಿ ರೇವಣ್ಣ ಅವರ ಪರ ವಕೀಲರಿಗೆ ನೀಡಿದ್ರೆ, ಸಂಜೆ 5 ಗಂಟೆ ನಂತರ ಯಾವುದೇ ಕಾರಣಕ್ಕಾಗೂ ಭವಾನಿ ರೇವಣ್ಣ ಅವರನ್ನ SIT ಕಸ್ಟಡಿಯಲ್ಲಿ ಇಟ್ಕೊಂಡ್ಬಾರ್ದು, ವಿಚಾರಣೆಗೆ ಒಳಪಡಿಸಬಾರ್ದು ಅಂತಕ್ಕಂತ ಒಂದು ಸೂಚನೆಯನ್ನ SIT ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ತಮ್ಮ ವಕೀಲರ ಮುಖಾಂತರ ಈಗಷ್ಟೇ SIT ಅಂದ್ರೆ CID ಇರ್ತಕ್ಕಂಥ SIT ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿರ್ತಕ್ಕಂಥ ಭವಾನಿ ರೇವಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಲು ತನಿಖಾಧಿಕಾರಿಗಳಂತ ಹೇಮಂತ್ ಕುಮಾರ್ ಅವರು ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಕೈಗೊಂಡಿದ್ದಾರೆ. ಮೊದಲಿಗೆ ಯಾಕೆಂತಂದ್ರೆ ಅವರ ವಿರುದ್ಧ ಯಾವಾಗ SIT ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ರು, ಅದ್ರ ಜೊತೆಲಿ ಪ್ರಕರಣದಲ್ಲಿ ಆರೋಪಿಗಳ ಸಂಖ್ಯೆ ಏರ್ತಾ ಹೋಗ್ತಾ ಇತ್ತು. 7 ಆರೋಪಿ ಬಂಧನವಾದಂತ ಬಳಿಕ ನಂತರ ನನ್ನನ್ನೇ ಬಂಧಿಸಬಹುದು ಅನ್ನೋ ಒಂದು ಬಂಧನದ ಭೀತಿಗೆ ಒಳಗಾಗಿದ್ದಂತ ಭವಾನಿ ರೇವಣ್ಣ ಅವರು ಅಜ್ಞಾತ ಸ್ಥಳದಲ್ಲಿ ನೆಲೆಸಿ ಒಂದು ಕಾನೂನು ಹೋರಾಟವನ್ನ ಮಾಡ್ತಾ ಇದ್ರು. ಅದರಲ್ಲಿ ಇವತ್ತು ಮಧ್ಯಂತರ ನಿರೀಕ್ಷಣಾ ಜಾಮೀನು ಸಿಕ್ಕಂತ ಹಿನ್ನೆಲೆಯಲ್ಲಿ ಯಾವುದಂದ್ರೆ ಬಂಧನದಿಂದ ವಿನಾಯಿತಿ ಸಿಕ್ಕಂತ ಹಿನ್ನೆಲೆಯಲ್ಲಿ ಇವತ್ತು SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಇದರಲ್ಲಿ ಏನು 2ನೇ ಆರೋಪಿ ಹಾಗೂ 7ನೇ ಆರೋಪಿ ಮಾತಾಡ್ತಕ್ಕಂತ ಒಂದು ಆಡಿಯೋ ಬಾಂಬ್ ಏನಿದೆ, ಆಡಿಯೋ ಕ್ಲಿಪ್ಸ್, ಅದರಲ್ಲಿ ಭವಾನಿ ರೇವಣ್ಣ ಅವರ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಿರ್ತಕ್ಕಂಥ ಆರೋಪಿಗಳಿಬ್ಬರು ಸಹ ಮಾತುಕತೆಯನ್ನ ನಡೆಸಿದ್ದಾರೆ. ಅದರಲ್ಲಿ ಹಾಗಾಗಿ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡೋದ್ರಲ್ಲಿ ಭವಾನಿ ರೇವಣ್ಣ ಅವರ ಪಾತ್ರವೂ ಇದೆ ಅನ್ನೋದು SITಯ ತನಿಖೆ ವೇಳೆ ಸಾಬೀತಾಗಿತ್ತು. ಅದಕ್ಕೆ ಬೇಕಾದಂತ ಮಹತ್ವದ ಸಾಕ್ಷಿಗಳು ಸಹ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ಆ ಒಂದು ಆಡಿಯೋ ಇರ್ಬೋದು, ಜೊತೆಗೆ ಆರೋಪಿಗಳು ಅವರ ಜೊತೆ ಇದ್ದಂತ ಇವರ ಒಡನಾಟ ಇರ್ಬೋದು, ಈ ರೀತಿಯಾಗಿ ನಂತರ ಏನು ಇವರ ಕಾರನ್ನು ಸಹ ಒಂದು ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಕೊಟ್ಟಿದ್ರು, ಬಳಸ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಸಹ ಇದಾವೆ. ಈ ಎಲ್ಲ ಆಯಾಮಗಳಲ್ಲೂ ಈಗ ತನಿಖಾಧಿಕಾರಿಯಾದಂತ ಹೇಮಂತ್ ಅವರು ಭವಾನಿ ರೇವಣ್ಣ ಅವರನ್ನ ವಿಚಾರಣೆಗೊಳಪಡಿಸ್ತಾರೆ. ಅವರು ಕೊಡ್ತಕ್ಕಂತ
ಮಾಹಿತಿಯನ್ನ ಲಿಖಿತ ರೂಪದಲ್ಲಿ ಜೊತೆಗೆ ವಿಡಿಯೋಗ್ರಫಿ ರೂಪದಲ್ಲಿ ದಾಖಲಿಸಿಕೊಂಡು ಮುಂದಿನ ವಿಚಾರಣೆಯನ್ನ ನಡೆಸ್ತಾರೆ. ಅದರಲ್ಲಿ ಈ ಸಂದರ್ಭದಲ್ಲಿ ಏನಾದ್ರು ಈಗಲೇ ಒಂದು ಹೈಕೋರ್ಟ್ ಸೂಚನೆಯನ್ನ ಸಹ ಕೊಟ್ಟಿರ್ತಕ್ಕಂಥದ್ದು, ಅದರಲ್ಲೂ ಮಧ್ಯಂತರ ಜಾಮೀನು ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಯಾವ ಹೇಳಿಕೆಗಳನ್ನ ಕೊಡ್ತಾರೆ, ಜೊತೆಗೆ ಅವರ ವಿರುದ್ಧ ಇರ್ತಕ್ಕಂಥ ಸಾಕ್ಷಿಗಳು ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡೋದಕ್ಕೆ ಅನುಸರಿಸಿದಂತ ಕೃತ್ಯ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಏನು ಸಾಕ್ಷಿಗಳೆಲ್ಲ ಕಲೆ ಹಾಕಿದ್ದಾರೆ, ಆ ಸಾಕ್ಷಿಗಳ ಆಧಾರದ ಮೇಲೆ ಅವರನ್ನು ಆರೋಪಿಯನ್ನಾಗಿ ಮಾಡುವಂತ ಸಾಧ್ಯತೆಗಳು ಬಹುತೇಕ ಇರ್ತವೆ. ಆದ್ರೆ ಆರೋಪಿಯನ್ನ ಮಾಡಿದಾಗ ಈಗಾಗಲೇ ಬಂಧನ ವಾರೆಂಟ್ ಸಹ ಜಾರಿಯಾಗಿತ್ತು, ಬಂಧಿಸುವಂತ ಅವಕಾಶ SITಗೆ ಇತ್ತು. ಆದ್ರೆ ಇವತ್ತು ಹೈಕೋರ್ಟ್ ಅವರಿಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿದಂತ ಹಿನ್ನೆಲೆಯಲ್ಲಿ ಬಂಧನದಿಂದ ಭವಾನಿ ರೇವಣ್ಣ ಅವರು ತಪ್ಪಿಸ್ಕೊಂಡಿದ್ದಾರೆ. ಈಗ ಆ ಒಂದು SITಯ ವಿಚಾರಣೆಯನ್ನ ತೀವ್ರವಾಗಿ ಎದುರಿಸುವಂತಹ ಪರಿಸ್ಥಿತಿ ಭವಾನಿ ರೇವಣ್ಣ ಅವರಿಗಿದೆ. ಮಧುಕರ್ ಶೆಟ್ಟಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.